ಲಿಂಗಸಗೂರು ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಡಿಎಸ್ ಹೊಲಗೇರಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ತಾಲೂಕಿನ 285 ಬೂತ್ ಮಟ್ಟದ ಕಾಂಗ್ರೆಸ್ ಪಕ್ಷದ BLA2 ಸದಸ್ಯರು ಹಾಗೂ ಸರ್ಕಾರದಿಂದ ನೇಮಕವಾಗಿರುವ ನಾಮನಿರ್ದೇಶನ ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಂಚೂಣಿ ವಿಭಾಗ ಅಧ್ಯಕ್ಷರ ಸಭೆ ನಡೆಯಿತು. ಇವತ್ತು ನಾವು ನಿಮ್ಮನ್ನು ಕರೆದಂತೆ ನಮ್ಮನ್ನ ನಾಳೆ ಬೆಂಗಳೂರು ಕರೆದ್ಬೇಕಾದ್ರೆ ಇಲ್ಲಿ ವಾಟ್ಸ್ಆಪ್ ನ ನೋಡ್ಬೋದು. ಇಲ್ಲ ನಾವು ಬಂದ್ರೆ ಏನ್ ಕೊಡ್ತಾರಪ್ಪ ನಮ್ಗೆ ಏನಿಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಬ್ರು ಬಹಳ ಮಂದಿ ಇದಿರ್ತಾರೆ. ಕೊಡೋ ರೀತಿಯಲ್ಲಿ ಕೊಡೋದು ಬಿಡುವುದು ಪಣ ತೊಟ್ಟು ನಿಮ್ ಕಡೆ ಇರ್ತೈತೆ ಅಲ್ಲ. ಇವತ್ತು ನಮ್ ಸರ್ಕಾರ ಇದ್ರೆ ನಿಮ್ಗೆ ಏನ್ ಬೇಕಾದ್ರೂ ಮಾಡ್ಬೋದಾಗಿದೆ. ಸರ್ಕಾರ ಐತೆ, ಬಟ್ ಅಧ್ಯಕ್ಷತೆ ಇಲ್ಲ. ಏನ್ ಮಾಡ್ಬೇಕಾದ್ರೂ ಅಧ್ಯಕ್ಷತೆ ಒಂದು ಇದು ಹೋಗ್ಬೇಕಾಗತ್ತೆ. ಅದಕ್ಕೆ ನಾವು ಇವತ್ತು ನಾವು ಮೈಗಳು ಕರೆದು 5 ವರ್ಷ ನೀವು ಅನುಭವಿಸಕತ್ತೀರಿ. ಮುಂದಿನ ದಿನಮಾನದಲ್ಲಿ BL2 ಏನಿದೆ, ನೀವು ನಿಮ್ಮ ಬೂತಿನ ಒಂದೊಂದು ಬೂತಿಗೆ ಬಾಳ ಬೇಡ 5, 10, 15 ಓಟ್ ಜಾಸ್ತಿ ಮಾಡ್ಬಿಡಿ ಸಾಕು. ಆ ರೀತಿ ಮಾಡಿದ್ರೆ ಮುಂದಿನ ದಿನಮಾನದಲ್ಲಿ ಮತ್ತೆ ಕಾಂಗ್ರೆಸ್, ಈಗ ಕಾಂಗ್ರೆಸ್ ಒಂದು ಹೇಳ್ತಾರೆ ಬಿ ಕಾಂಗ್ರೆಸ್ ಎ ಕಾಂಗ್ರೆಸ್ ಅಂತ, ಯಾವುದಿಲ್ಲ. ಏನು ಒಂದೇ ಬಿಟ್ರೆ ಬಿಗಿ ಏನು ಇಲ್ಲ. ಅವ್ರು ತಮ್ಮ ವೈಯಕ್ತಿಕ ಮಾಡ್ಕೊಂತಾರೆ. ವೈಯಕ್ತಿಕವಾಗಿ ನಾವೇನು ಭಾಗವಹಿಸಂಗಿಲ್ಲ. ಲಿಂಗಸಗೂರು ವಿಧಾನಸಭಾ ಕ್ಷೇತ್ರದ ಎಲ್ಲಾ ಬೂತ್ ಮಟ್ಟದ ಸದಸ್ಯರು ಮತದಾರರ ಪಟ್ಟಿಯಲ್ಲಿ ಗ್ರಾಮದ ಸಾರ್ವಜನಿಕರ ಹೆಸರು ಬಿಟ್ಟು ಹೋದರೆ ಹೆಸರು ಸೇರಿಸಲು ಅವಕಾಶ ಇದ್ದಾಗ ಸೇರಿಸಬೇಕು. ಮತದಾರ ಪಟ್ಟಿ ಮ್ಯಾಪಿಂಗ್ ಕಾರ್ಯ ನಡೆದಿದೆ. ಅದರಲ್ಲಿ ಬೂತ್ ಮಟ್ಟದ ಸದಸ್ಯರು ತಾವು ಭಾಗವಹಿಸಿ ಮತದಾರರ ಪರಿಶೀಲನೆ ಮಾಡಬೇಕು. ಅದರಲ್ಲಿ ಬಹಳಷ್ಟು ಅಕ್ರಮ ಮತದಾರರು ಇದ್ದಾರೆ. ಅವುಗಳನ್ನು ಗುರುತಿಸಿ ಅಧಿಕಾರಿಗಳ ಗಮನಕ್ಕೆ ತಂದು ತೆಗೆದುಹಾಕಬೇಕು. ರಾಜ್ಯ ಸರ್ಕಾರದಿಂದ ಈಗಾಗಲೇ ಲಿಂಗಸಗೂರು ತಾಲೂಕಿನ 130 ನಾಮನಿರ್ದೇಶನ ಸದಸ್ಯರು ನೇಮಕ ಮಾಡಲಾಗಿದೆ. ವಿವಿಧ ಇಲಾಖೆಯ ಎಲ್ಲಾ ನಾಮನಿರ್ದೇಶನ ಸದಸ್ಯರು ಒಳಗೊಂಡು ತಮಗೆ ನೀಡಿದ ಜವಾಬ್ದಾರಿಯನ್ನು ವಹಿಸಿಕೊಂಡು ಸಾರ್ವಜನಿಕರ ಕೆಲಸ ಮಾಡಲು ಎಲ್ಲ ನಾಮನಿರ್ದೇಶನ ಸದಸ್ಯರು ಮುಂದಾಗಬೇಕಾಗಿದೆ. ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟರೆ ತಮ್ಮ ಒಂದು ಫಾರ್ಮ್ ತಾವು ಸೈನ್ ಮಾಡಿ ಕೊಟ್ಟರೆ ಇಮಿಡಿಯೇಟ್ಲಿ ಅವ್ರನ್ನ ಡಿಲೀಟ್ ಮಾಡ್ತಾರೆ. ಅದಕ್ಕೆ ಇವತ್ತು ಬೋಗಸ್ ಆಗಿಬಿಡುದು ಇರ್ತಕ್ಕಂಥ ನಮ್ಮಲ್ಲಿ ಇರ್ತಕ್ಕಂಥ ಊರಿನಲ್ಲಿ ಇರ್ತಕ್ಕಂಥವ್ರು ಬೇರೆ ಊರವ್ರನ್ನ ಸೇರಿಸಿ ಇಲ್ಲಿ ಮತ ಕಳ್ಳತನ ನಡೆಯುವಂತ ಕೆಲಸ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು BL2 ಒಂದು ಮೀಟಿಂಗ್ ಅನ್ನು ಕರೆದಿದ್ವಿ. ಯಾಕಂದ್ರೆ ಇವತ್ತು BL2 ಏನೈತಪ್ಪ ಅಂದ್ರೆ ಪ್ರತಿಯೊಂದು ಜವಾಬ್ದಾರಿ ಇವತ್ತು ಆ ಬೂತ್ಗೆ ತಾವೇ ಮಾಲೀಕರಿದ್ದಂಗೆ. ಇವತ್ತು ತಾವು ಆ ಬೂತ್ ನ ಗಟ್ಟಿಯಾಗಿ ಅಲ್ಲಿ ಯಾರೇ ವ್ಯಕ್ತಿಗಳು ಅಪರಿಚಿತ ವ್ಯಕ್ತಿಗಳು ಬಂದ್ರೆ ಯಾಕೆ ಬಂದಿರಪ್ಪ ಅಂತ ಕೇಳುವ ಶಕ್ತಿ ತಮಗಿರ್ತದೆ. ಬೇರೆ ಮತದಾರರು ಬಂದ್ ಮಾಡಿದ್ರೆ ಅದು ಕೇಳುವಂತ ಶಕ್ತಿ ತಮಗಿದೆ. ಅದಕ್ಕೆ ತಾವೆಲ್ಲರೂ ಇದನ್ನ ತಿಳ್ಕೋಬೇಕು. ಇವತ್ತು ಅಂದ್ರೆ 2007ರಿಂದ 2025 ವೋಟ್ ಮ್ಯಾಪಿಂಗ್ ನಡೆಯುತ್ತೆ. ಇವತ್ತು ವೋಟ್ ಮ್ಯಾಪಿಂಗ್ ಯಾಕೆ ಮಾಡ್ಬೇಕಪ್ಪ ಅಂದ್ರೆ ಇವತ್ತ 2000ರಿಂದ ನಾವೇನಾದ್ರೂ ಬೇರೆ ಕಡೆಯಿಂದ ಹೆಣ್ಣು ಮಾಡಿ ಕೇಳೋದಾಗ್ಲಿ, ನಾವೇನು ಕೊಟ್ಟದಾಗ್ಲಿ, ಇವತ್ತು ಅವರು ಸ್ವತಃ ಊರು ಯಾವುದು ಏನಪ್ಪ ನಾವು ದೇವದುರ್ಗದಿಂದ ನಾವು ಹೆಣ್ಣು ಮಾಡಿ ಕೇಳಿದ್ವಪ್ಪ ಅಂದ್ರೆ 2003, 4, 5 ಏನು ಮಾಡ್ಕೊಂಡಿದ್ವಪ್ಪ ಅಂದ್ರೆ ಅದನ್ನ ಇವತ್ತು ನಾವು ಒಂದು ಪ್ರೂಫ್ ತೋರಿಸಬೇಕಾಗುತ್ತೆ. ಮುಖ್ಯವಾಗಿ ನಾವು ಇರ್ತಕ್ಕಂಥ ಇಲಾಖೆಯಲ್ಲಿ ಯಾವುದೇ ಸದಸ್ಯತ್ವ ನಾಮನಿರ್ದೇಶನ ಯಾವುದು ದೊಡ್ಡದು ಅಲ್ಲ, ಯಾವುದು ಸಣ್ಣದನ ಅಲ್ಲ. ಎಲ್ಲವೂ ಕೂಡ ಜನರ ಸೇವೆ ಮಾಡ್ತಕ್ಕಂಥದ್ದು. ಅದು ದೊಡ್ಡದು ಸಣ್ಣದು ಅನ್ನೋದು ಪ್ರಶ್ನೆ ಬರಲ್ಲ. ಅಲ್ಲಿ ಕುಂತತೆ ಹೆಂಗ್ ಮಾಡ್ತಾನ ಅನ್ನೋದ್ರ ಮೇಲೆ ಅದು ದೊಡ್ಡದು ಸಣ್ಣದು ಗೊತ್ತಾಗುತ್ತೆ. ಕುದುರೆಯನ್ನ ಬಳಸಲಾರ ನನಗೆ ಆ ಕುದುರೆ ಯಾರು ಚಲೋ ಓಡಿಸಿದ್ನ ಅಂದ್ರೆ ತಪ್ಪಾಗುತ್ತೆ. ಅದ್ರ ಮೇಲೆ ಕುಂತಾವ್ ಗಟ್ಟಿಕೊಳ್ಳೋದಕ್ಕೆ ಎಲ್ಲ ಕುದುರೆ ಓಡಿಸ್ತಾರೆ. ಅದಕ್ಕ ತಾವು ಆ ಒಂದು ನಿಟ್ಟಿನಲ್ಲಿ ಜನರಿಗೆ ಸೇವೆ ಮಾಡ್ತಕ್ಕಂಥದ್ದು ಮತ್ತು ಜೊತೆಗೆ ತಮ್ಮ ನಾಯಕತ್ವವನ್ನು ಕೂಡ ಬೆಳೆಸಿಕೊಂಡು ಸೇವೆ ಮತ್ತು ನಾಯಕತ್ವವನ್ನು ಬೆಳೆಸಿಕೊಂಡು ಪಕ್ಷವನ್ನ ತಮ್ಮೆಲ್ಲರಿಗೂ ಕೂಡ ಅವಕಾಶ ಪಕ್ಷ ಮಾಡಿಕೊಂಡಿದ್ದು ಈ ಒಂದು ಸಂಘಟನೆ ಮಾಡಲಿಕ್ಕೆ. ಒಂದು ನಾನು ಮೊದಲೇ ಹೇಳಿದೆ ಕಾಂಗ್ರೆಸ್ ಪಕ್ಷ, ನಂತರ ಹುಲಿಯರಿ ಸಾಯಿ. ಇವತ್ತು ನಾವೆಲ್ಲ ಏನ್ ಅದೀವಲ್ಲ ಈ ಕಾಂಗ್ರೆಸ್ ಪಕ್ಷದವರು ನಾವೆಲ್ಲ ಕೂಡ ಹುಲಿಯರಿಯವರ ಒಂದು ಪಡೆ.